ನಮ್ಮ ಅಭಿಷೇಕ್ ಫೋನ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಜಾಯಿಂಟ್ ಫ್ಯಾಮಿಲಿ ಇಸ್ ಮೋರ್ ಇಂಪಾರ್ಟೆಂಟ್. ಬಟ್ ಆ ಕಪ್ಪಲ್ಲಿ ಇವ್ರು ಕೊಡಲ್ಲ, ಈ ಕಪ್ಪಲ್ಲಿ ಕೊಡ್ತಾರೆ. ಇದ್ರದ್ದು ಸ್ಕ್ರೂ ಮಿಸ್ ಆಗಿಬಿಟ್ಟಿದೆ. ಥ್ಯಾಂಕ್ಸ್ ಟು ನಮ್ಮ ಆಹಾ. ಒನ್ ವೀಕ್ ಅಂತ ಅಂದರೆ ಸ್ವಲ್ಪ ಶಾಪಿಂಗ್, ಪೂಜೆ, ಸೆಲೆಬ್ರೇಷನ್ಸ್ ಜೊತೆಗೆ ನಮ್ಮ ಇಷ್ಟ ಜೊತೆ ಫುಲ್ ಟೈಮ್ ಪಾಸ್. ಸೊ ಈ ವೀಕ್ ಹೇಗಿತ್ತು ನೋಡೋಣ ಬನ್ನಿ. ವೀಕ್ ಸ್ಟಾರ್ಟ್ ಆಗಿದ್ದು ಆಯುಷ್ ಜೊತೆ ಮಾಲ್ ವಿಸಿಟಿಂದ. ಬಿಕಾಸ್ ಮನೇಲಿ ಬೆಳಗ್ಗೆಯಿಂದ ತುಂಬ ಬೋರಿಂಗ್ ಆಗಿತ್ತು. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ ನನ್ನ ಮಗನ ನಾವು ಕರ್ಕೊಂಡೋಗಿದ್ದು ಮಾಲ್ ಆಫ್ ಏಷ್ಯಾದಲ್ಲಿ. ಆ್ಯಕ್ಚುಲಿ ಒಂದು ಶಾಪಿಂಗ್ ಕೂಡ ಆಗುತ್ತೆ ನಮಗೆ ಆ್ಯಂಡ್ ಅವ್ನಿಗೊಂದು ವಿಸಿಟ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ನಾವು ಹೋದ್ವಿ. ಬಟ್ ಅಲ್ಲಾಗಿದ್ದೆ ಬೇರೆ. ನಮಗೆ ಶಾಪಿಂಗ್ ಮಾಡೋಣ ಅಂತ ಹೋಗಿ ಟ್ರಯಲ್ ರೂಮಲ್ಲಿ ಟ್ರೈ ಮಾಡೋದಕ್ಕೂ ಕ್ಯೂ ನಿಂತ್ಕೊಂಡಿದ್ರು ಜನ. ಸೊ ಹಾಗಾಗಿ ಶಾಪಿಂಗ್ನ ಅಲ್ಲೇ ಕ್ಯಾನ್ಸಲ್ ಮಾಡಿ ನಮ್ಮ ಆಯುಷ್ ಹಿಂದೆ ಸುತ್ತದೇ ಆಗೋಯಿತು. ಇವನು ತರಲೆ, ಇವನು ಎಕ್ಸೈಟ್ಮೆಂಟು ಇದನ್ನೆಲ್ಲ ನೋಡೋದೇ ನಮಗೊಂದು ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಎಸ್, ಅವನ ಜೊತೆ ಅವ್ನ ಹಿಂದೆ ಓಡಿ 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 ಲಿಟ್ರಲಿ ಟಯರ್ಡ್ ಆಗೋಯಿತು. ಆ್ಯಂಡ್ ಎಸ್, ಅದ್ರ ನೆಕ್ಸ್ಟ್ ಡೇ ಡೈರೆಕ್ಟ್ ಮನೇಲಿರೋ ವಾತಾವರಣನೇ ಚೇಂಜು. ಬಿಕಾಸ್ ನಾಗಪಂಚಮಿ ಪೂಜೆ ಹಬ್ಬ ಎಲ್ಲ ಇತ್ತು. ಯೂಶ್ವಲಿ ನಮ್ಮ ಮಮ್ಮಿ ಕಡೆ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಿರಲಿಲ್ಲ. ಬಟ್ ನಮ್ಮ ಅತ್ತೆಯ ಮನೆಯವರು ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಕೂಡ ಅದನ್ನು ಫಾಲೋ ಮಾಡ್ತಾಯಿರ್ತೀವಿ. ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ ಹೋಗಿ ನಾಗರ ಕಲ್ಲಿಗೆಲ್ಲ ಪೂಜೆ ಮಾಡಿ ಏನೇನು ರಿಚುವಲ್ಸ್ ಇದೆಯೋ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದ್ವಿ. ಮೇಲೆ ಹೋಗ್ತಿದ್ದೀವಿ ಕೇಕ್ ತರಕ್ಕೆ ಅಮ್ಮಂಗೆ ಕೇಕ್ ತರಕ್ಕೆ. ಯಾರಿಗೆ? ಅಮ್ಮಮ್ಮನ ಬರ್ಡೇ ಚಿನ್ನ ಇವತ್ತು. ಕೇಕ್ ತಗೊಂಬರಕ್ಕೆ. ಎಸ್, ಈ ವಾರ ಮತ್ತೊಂದು ಸ್ಪೆಷಲ್ ದಿನ. ಏನಪ್ಪ ಅಂದರೆ ನಮ್ಮ ಮಮ್ಮಿದು ಬರ್ಡೇ ಇತ್ತು. ಒಂದು ಒಳ್ಳೆ ಜೋಕ್ಸ್ ಆಯಿತು. ಗ್ಲಾಸ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾನು ಈ ನೀರು ಹಾಕ್ಬಿಟ್ಟು ಸ್ವಲ್ಪ ವೈಟ್ ಮಾಡು ಅಂತ ಹೇಳಿದೆ. ನೋಡಿದ್ರೆ ಆ ನೀರು ಹಿಂದೆಗಡೆ ಹೊಟ್ಟೋಯ್ತು. ಯಾರೋ ಲೇಡಿ ತಲೆ ಮೇಲೆಲ್ಲ ಬಿದ್ದೋಯ್ತು. ಅವ್ರ ಮುಂದೆ ಬಂದ್ಬಿಟ್ಟು ನೀಟಾಗಿ ಮಕ್ಕಳು ತುಂಬ ಉಳ್ಬಿಟ್ಬೋದು. ಸಾರಿ ಅಭಿಷೇಕ್. ನಿನ್ನ ಹೆಸರೇನು? ನಿನ್ನ ಹೆಸರೇನು? ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇಷ್ಟೊಂದೆಲ್ಲ ಇಟ್ಟಿದ್ದಾರೆ. ತಿಂಡಿ ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಬಸ್ಗಳು. ಅದಕ್ಕೆ ಜಾಗ ಆಗ್ತಾಯಿಲ್ಲ. ರಾಖಿ ಹಬ್ಬ, ಓ ಮೈ ಗುಡ್ನೆಸ್, ಎಷ್ಟು ಕಲೆಕ್ಷನ್ಸ್ ಇದೆ ಅಲ್ಲ, ಮಸ್ತ್ ಇದೆ. ಅಲ್ಲಿ ಯಾಕೋ ಸಮಾಧಾನ ಆಗೋ ಥರ ಕೇಕ್ಸ್ ಯಾವುದು ಸಿಗಲಿಲ್ಲ. ನಿಂಗೆ ಯಾಕೋ ಇಲ್ಲ. ಕೇಕ್ ತಿನ್ನೋಣ, ಕೇಕ್ ತಿನ್ನೋಣ. ನೀ ಗುಡ್ ಬಾಯ ಬ್ಯಾಡ್ ಬಾಯ? ನೋಡಿ ಇಲ್ಲಿ ಕಿವಿಲಿ ಓಲೆ ಇಲ್ಲ, ಒಂದು ಕಡೆ ಮಾತ್ರ ಇದೆ. ಅಮ್ಮ ಎಲ್ಲಿ ಬೀಳಿಸ್ಕೊಂಡೆ ಓಲೆ ನೀನು? ಎಲ್ಲಿ ಬೀಳಿಸ್ದೆ ಓಲೆ ನೀನು? ಎಲ್ಲಿ ಬೀಳಿಸ್ದೆ? ಎಲ್ಲಿ ಬೀಳಿಸಿದ್ ನೀನು? ಅಲ್ಲಿ ಬೀಳಿಸ್ತಾ? ನೀನು ಅಲ್ಲಿ ಬೀಳಿಸ್ತಾ? ನೀನು ಯಾಕೆ ಬೀಳಿಸ್ದೆ? ಅಲ್ಲಿ ಬೀಳಿಸ್ತಾ? ಬ್ರಷ್ ಮಾಡಿದಮ್ಮ? ಬ್ರಷ್ ಮಾಡ್ದ ಇವತ್ತು ನೀನು? ಅಮ್ಮ ಮಾಡಿಸ್ತಾ? ದಗಚ್ಚಿ ಮಾಡಿಸ್ತಾ? That is Abhishek. This is neighbor. ಅಲ್ಲ ಎಷ್ಟು ಸುಳ್ಳು ಹೇಳ್ತಾಳ. ವಿಡಿಯೋ ಮಾಡಿ ಹಾಕೊಂಬ ಯೂಟ್ಯೂಬ್ದಾಗ. ಏನಂದು ಗೊತ್ತಾ? ಯಾಕೆ ನಾಚ್ಕೊಂಡು ಹಾಕ್ತಿದ್ಯಾ? ಕೇಕ್ ಒಳಗಡೆ ತಿನ್ನಿಸ್ಬೇಕು.
ಇದು ಬೇಡಪ್ಪ. ಬೇಡ ಇದು ಮಾಡಮ್ಮ. ನೀನು ಮಾಡು. ಅಯ್ಯೋ ಅವನಿಗೆ ಇದರಲ್ಲಿ ಕಲರ್ಸ್ ಇದೆಯಲ್ಲ ಅದು ಇಷ್ಟ ಅನ್ಸುತ್ತೆ ಅದಕ್ಕೆ. ಕಟ್ ಮಾಡ್ಕೊಂಡು ಇದು. ವಾವ್, ಕಟ್ ಮಾಡಿ ಕೊಡ್ತೀನಿ ತಿನ್ಸಪ್ಪು. ಸೊ ಎಸ್ ವಿ ಆರ್ ಇನ್ ದ ನೆಕ್ಸ್ಟ್ ಡೇ. ಬರ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡಿ ನೆಕ್ಸ್ಟ್ ಡೇ ಏನಪ್ಪ ಕೆಲಸ ಅನ್ನೋಷ್ಟರಲ್ಲಿ ನನ್ನ ಮಗನ ಕಬೋರ್ಡ್ ನೋಡಿದೆ. ಕಬೋರ್ಡ್ ತುಂಬ ನೀಟಾಗಿತ್ತಲ್ಲ, ಸ್ವಲ್ಪ ಗಲೀಜು ಮಾಡೋಣ ಅಂತ ಜೋಕ್ಸ್ ಮಾಡಿದೆ. ಕಬೋರ್ಡ್ ತುಂಬ ಗಲೀಜಾಗಿತ್ತು ಆ್ಯಕ್ಚುಲಿ. ನೀಟ್ ಮಾಡೋಣ ಅಂತ ಮಡ್ಚಿಡೋಣ ಅಂತ ತೊಗೊಂಡೆ. ಜೊತೆಗೆ ಫುಲ್ ಜೋರು ಮಳೆ ಬೇರೆ ಇತ್ತು. ಮನೇಲಿ ನಾನು ನನ್ನ ಮಗ ಇಬ್ಬರೇ ಇದ್ವಿ, ಬೇರೆ ಯಾರೂ ಇರಲಿಲ್ಲ. ಸೊ ಆ್ಯಸ್ ಯೂಶ್ವಲ್ ಮಧ್ಯಾಹ್ನದ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಅವ್ನ ಕಬೋರ್ಡೆಲ್ಲ ಕ್ಲೀನ್ ಮಾಡಿ ಆ ದಿನ ಹೀಗೆ ಸರಳವಾಗಿ ಮುಗ್ದೇ ಹೋಯಿತು. ಮುಂಚೆ ಎಲ್ಲ ನನ್ನ ಕಬೋರ್ಡ್ ನೋಡಿದಾಗ ನನ್ನ ಹತ್ರ ಬಟ್ಟೆನೇ ಇಲ್ವಲ್ಲಪ್ಪ ಅಂತ ಅನ್ನಿಸ್ತಿತ್ತು. ಬಟ್ ಈಗ ಸೇಮ್ ಥಿಂಗ್, ನನ್ನ ಮಗನ ಹತ್ರ ಬಟ್ಟೆನೇ ಇಲ್ವಲ್ಲಪ್ಪ ದೇವ್ರೆ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅವತ್ತಿನ ಸಂಜೆ ನಾವು ಹೊರಟಿದ್ದು GRT ಜ್ಯುವೆಲರ್ಸ್ಗೆ. ಅಭಿ ಆಫೀಸಿಂದ ಬಂದ ತಕ್ಷಣ ಹೊರಟ್ಬಿಟ್ವಿ. ಆಯುಷ್ ಒಂದು ಇಯರಿಂಗ್ಸ್ ಸ್ಕ್ರೂನ ಎಲ್ಲೋ ಬೀಳಿಸ್ಬಿಟ್ಟಿದ್ದ. ಸೊ ಹಾಕ್ಸಿದ್ದೆ ಒಂದು 4 days ಬ್ಯಾಕ್ ಅಷ್ಟೇ, ಆಗಲೇ ಕಳ್ಕೊಂಡ್ಬಿಟ್ಟಿದ್ದ. ಅದನ್ನು ಹಾಕ್ಸಕ್ಕೆ ಹೋಗ್ತಾ ಇದ್ವಿ. ಸೊ ಹೊರಟಿದ್ವಿ, ಬಟ್ ಏನು ಫೈಲ್ಸ್ ಕೊಟ್ಟಿದ್ರಲ್ಲ, ಫೈಲ್ಸ್ ಎಲ್ಲ ಏನೋ ರೆಸಿಪ್ಟ್ಸ್, ಅದನ್ನೇ ಮರ್ತು ಹೋಗಿದ್ವಿ. ಮತ್ತೆ ವಾಪಸ್ ಮನೆ ಹತ್ರ ಹೋಗಿ ಇಸ್ಕೊಂಡು ಮಮ್ಮಿ ಹತ್ರ ಬರ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಡ್ಯಾಡಿ ಒಂದವೇ ಇದೆಲ್ಲ ತೊಗೊಂಡು ಬಂದು ಕೊಟ್ಟರು. ಸರಿ ತಿನ್ಕೊಂಡು ಹೋಗೋಣ ಅಂತ ಇಸ್ಕೊಂಡ್ವಿ. ಥ್ಯಾಂಕ್ಸ್ ಟು ನಮ್ಮ ನನಗೆ ನೀನು ಅಷ್ಟಂತಿದ್ಯಾ ಹೆಂಗೆ ವರ್ಷ ಡ್ಯಾಡಾಗೆ ತಲೆ ಎಲ್ಲ ಬರೆಸ್ತವನು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಲಹಂಕ ಫುಲ್ ರಶ್ ಆಗೋಗ್ಬಿಟ್ಟಿತ್ತು. ಫುಲ್ ಸಂತೆ ರೋಡೆಲ್ಲ ಕಂಪ್ಲೀಟಾಗಿ ಬ್ಯುಸಿ ಆಗಿಬಿಟ್ಟಿತ್ತು. ರೋಡ್ ಸೈಡೆಲ್ಲ ಎಲ್ಲ ಸಿಕ್ಕಾಪಟ್ಟೆ ಜನ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಪುಣ್ಯ ನಾವು ಹಿಂದಿನ ದಿನವೇ ಹೋಗಿ ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ವಿ. ಸೊ ನಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ. ಇಲ್ಲಿ ನೋಡಿ ಎಷ್ಟು ಜನ ನಿಂತಿದ್ದಾರೆ, ಯಪ್ಪ. ಸೊ ಫೈನಲಿ GRT ಜ್ಯುವೆಲ್ಸ್ಗೆ ಹೋದ್ವಿ. ಅಲ್ಲಿ ಹೇಳಿದ್ದಕ್ಕೆ ಈ ಥರ ಸ್ಕ್ರೂ ಮಿಸ್ ಆಗಿದೆ ಅಂತ ಹೇಳಿದ್ವಿ. ಬಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸ್ಕ್ರೂನ ಆರ್ಡರ್ ಕೊಟ್ಬಿಡಿ, ಸೊ ದಟ್ ನಿಮಗೆ ಪ್ರೈಸ್ ರೆಡ್ಯೂಸ್ ಆಗುತ್ತೆ, ಎಕ್ಸ್ಚೇಂಜ್ ಮಾಡಿದ್ರೆ ತುಂಬ ಜಾಸ್ತಿ ಆಗುತ್ತೆ, ನಿಮಗೆ ಲಾಸ್ ಆಗುತ್ತೆ ಅಂದರು. ಸೊ ಹಾಗಾಗಿ ಆರ್ಡರ್ ಮಾಡಿ ಸ್ಲಿಪ್ಪೆಲ್ಲ ಇಸ್ಕೊಂಡು ಹೊರಟ್ಬಿಟ್ವಿ. ಜಾಸ್ತಿ ಹೊತ್ತಿರಲಿಲ್ಲ. ಬಟ್ ಇನ್ನೊಂದು ಕಿವಿ ಖಾಲಿ ಇಡಬಾರ್ದು ಅಂತ ಅಭಿದ ಇಯರಿಂಗ್ಸ್ ತೆಗೆದ್ಬಿಟ್ಟು ಹಾಕ್ಬಿಟ್ಟಿದ್ವಿ. ಬಿಕಾಸ್ ಅದು ಉಣ್ಕೊಂಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಅದೊಂದು ವಿಡಿಯೋ ಕ್ಲಿಪ್ನ ತೊಗೊಳಕ್ಕಾಗಲಿಲ್ಲ. ಇದೆ ನೋಡಿ ಅದು ಇಯರಿಂಗ್ಸ್, ಇದ್ರದ್ದು ಸ್ಕ್ರೂ ಮಿಸ್ ಆಗಿಬಿಟ್ಟಿದೆ. ಎಲ್ಲೋ ಉದುರಿಸ್ಕೊಂಬಿಟ್ಟಿದೆ ಆಯುಷು, ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಎಸ್, ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದ ಕಂಪ್ಲೀಟ್ ವ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ವೀಡಿಯೋಸ್ ನೋಡಿಲ್ಲ ನನ್ನ ಚಾನಲ್ನ ಚೆಕ್ ಮಾಡಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಆ್ಯಂಡ್ ನನ್ನ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ಸೊ ಹಬ್ಬ ಎಲ್ಲ ಮುಗಿಸಿ ಫುಲ್ ಟಯರ್ಡ್ ಆಗಿತ್ತು. ಸೊ ನೆಕ್ಸ್ಟ್ ಡೇ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರಲಿ ಅಂತ ಕ್ವಿಕ್ಕಾಗಿ ಒಂದು ಔಟಿಂಗ್ ಹೋಗಿದ್ವಿ. ತುಂಬ ದೂರ ಏನಲ್ಲ, ಮನೆ ಹತ್ರನೇ ಒಂದು ಕಾಫಿ ಶಾಪ್ ಇದೆ. ನಾನೆಲ್ಲಿ ನಿನ್ನ ಫೋನ್ ನೋಡಿದ್ದೀನಿ. ನಮ್ಮ ಅಭಿಷೇಕ್ ಅವ್ರು ಫೋನ್ ಕಳ್ಕೊಂಡ್ಬಿಟ್ಟಿದ್ದಾರೆ. ತಂದ ಇಲ್ವಾ ಗೇರ್ ಹತ್ರ ನೋಡು, ನಾನು ನೋಡಲಿಲ್ಲ. ನಿಜ ಇಲ್ಲ ಅಪ್ಪು, ಇಲ್ಲ ಅಪ್ಪು. ನಾನು ಹಿಂದೆ ಸೀಟಲ್ಲಿ ಇಟ್ಬಿಟ್ಟಿದ್ದೀನಿ, ಥ್ಯಾಂಕ್ ಮಾಡೋಣ. ಇದಕ್ಕೆ ಇದೊಂದು GKVK ರೋಡಲ್ಲಿ ಆಗಿದೆ, 99 ಅಂತ. ತುಂಬ ಚೆನ್ನಾಗಿದೆ, ಅಂದರೆ ಒಳ್ಳೆ ಟೈಮ್ ಪಾಸ್ ಮಾಡೋಕ್ಕಾಗತ್ತೆ. ಸಿಕ್ತಾ ಆಯುಷ್? ಸಿಕ್ತಾ? ತಮಾಷೆ ಮಾಡಬೇಡ. ಮೀಟಿಂಗ್ ಆದಮೇಲೆ ಎಲ್ಲಿ ಬಂದೇನ? ಮೀಟಿಂಗ್ ಆದಮೇಲೆ ನೀನು ಒಳಗಂತೂ ಬಂದಿಲ್ಲ, ಶೂ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀಯಾ ಮೋಸ್ಟ್ಲಿ. ಹೋಗೋಣ? ನಾನು ನಿಜ ಗೊತ್ತಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಾಫಿ ಕುಡ್ದು ಹೋಗೋಣ ಬಾ ಬೇಗ. ಏ ಬಾಯಿಲಿ ಪಾಪ. ಮಿಸ್ಟರ್ ಆಯುಷ್ ಕಮ್. ಇಟ್ಟುಬಿಟ್ಟಿದ್ದೆ ಫೋನ್ನ.
ಭಯ್ಯಾಜಿ ಸ್ಮೈಲ್. ವಿದ್ಯಾರಣ್ಯಪುರ GKVK ರೋಡ್. ನಿತ್ಯಾಸ್ 9 to 9 ಅಂದರೆ 9 ರಿಂದ 9 ಗಂಟೆ ಇರುತ್ತೆ. 9 to 9 99 ಅಂದ್ಬಿಟ್ಟೆ ಅವಾಗಲೇ. 9 to 9 99 ಅಲ್ಲ. ನೀನೇ ಹೇಳ್ತಾ ಇದ್ದೀವಿ ಅವಾಗಲೇ. ಇಲ್ಲೈತೆ ನೋಡಿ 9 to 9. ಅದು ಕಪ್ ಸಿಂಬಲ್ ಸೆಂಟ್ರಲ್ಲಿ. ಬಟ್ ಆ ಕಪ್ಪಲ್ಲಿ ಇವ್ರು ಕೊಡಲ್ಲ, ಈ ಕಪ್ಪಲ್ಲಿ ಕೊಡ್ತಾರೆ. ಪಿಜ್ಜಾ ಸಿಗುತ್ತೆ, ಜ್ಯೂಸ್ ಸಿಗುತ್ತೆ, ಕೋಲ್ಡ್ ಕಾಫಿ, ಹಾಟ್ ಐಸ್ ಕ್ರೀಮ್. ಪಪ್ಪ ಪಾಪ ಡಾಡ ಡಾಡ ಪಾಪ ಅಂತ. ನೋಡ್ರಿ ಮಗ ಉಡಾಳ ಮೊಬೈಲ್ ಕಸ್ಕೊಂಡಿದ್ದಕ್ಕೆ ಅಳ್ತಾನ, ಕೊಟ್ಟರು ಅಳ್ತಾನ. ಹೆಂಗೆ ಸಾಕಿರಿ ನಮಗೆಲ್ಲ ದೊಡ್ಡವ್ರು ಸಾಕಿದ್ದು ದೊಡ್ಡ. ಅದಕ್ಕೆ ಜಾಯಿಂಟ್ ಫ್ಯಾಮಿಲಿ ಈಸ್ ಮೋರ್ ಇಂಪಾರ್ಟೆಂಟ್. ಲಿಂಗ್ ಸಿಟ್ಟಿಂಗ್ ಅರೇಂಜ್ಮೆಂಟ್, ಅದು ಕ್ರಿಕೆಟ್. ಆಯುಷ್ ಅದಕ್ಕೆ ಗಂಡು ಮಕ್ಳು ದಾಡಿ ಬಿಡ್ರಿ, ದಾಡಿ ಹೊಡಿತಾವ ಮಕ್ಕಳು ಕಪಾಳಿಗೆಲ್ಲ. ನೋಡ್ರಿ ದಾಡಿ ಹೊಡೆದ್ರು, ಕಪಾಳಿ ಹೊಡೆದಿಲ್ಲ ನನ್ನ ಮಗ, ನನ್ನ ದಾಡಿ ಹೊಡೆದ ಅಂತ. ಫ್ರೆಂಡ್ಸ್, ಇದು ಹೊಡ್ಸ್ಕೊಡೋದು ಹೆಂಗ್ ಬಿಡ್ಸೋದು ಹೇಳ್ಕೊಡ್ರಿ. ಈ ಮಕ್ಕಳ ಕಡೆ ಹೊಡ್ಸ್ಕೊಂಡು ಸಾಕಾಗ್ಯದ. ಉಲ್ಟಾ ಬೈಯಂಗಿಲ್ಲ ಬಿಡಂಗಿಲ್ಲ. ನೋಡ್ರಿ ಮಕ್ಕಳು ಮೊಬೈಲ್ದಾಗ ಎಷ್ಟು ಇನ್ವಾಲ್ವ್ ಅದಾರ ಅಂದ್ರೆ ನಾವು ಬಿಟ್ಟು ಹೋಗ್ತೀವಿ ಅಂದ್ರೆ ಬರಂಗಿಲ್ಲ ನೋಡ್ರಿ ಇವರು. ಆಯುಷ್ ಬಾಯ್, ನಾವು ಹೋಗ್ತೀವಿ ಬಾಯ್. ನೋಡ್ರಿ ಸೊ ಈ ಥರ ಫ್ಯಾಮಿಲಿ ಟೈಮು ಸ್ಪೆಂಡ್ ಮಾಡಿ. ಸ್ವಲ್ಪ ಜೋರಾಗಿ ಮಾತಾಡ್ತೀನಿ, ಅದೇ ನನ್ನ ನಾರ್ಮಲ್ ವಾಯ್ಸು. ಸ್ಲೋ ಆಗಿ ಮಾತಾಡಿದ್ರೆ ಅದೇ ನನ್ನ ವಾಯ್ಸು. ನೀನು ವೈರಲ್ ಆಗ್ತೀವಿ ಬಿಡು ಇಷ್ಟರಲ್ಲೇ. ನಿಮ್ಗೆ ಯಾರು ಹೊಡೆದಿಲ್ಲ ಅಂದ್ರೆ ನಿಮ್ಮ ಮಗ ಫಸ್ಟ್ ಹೊಡಿತಾನ ಅಥವಾ ಮಗಳು ಹೊಡೆಯಲ್ಲ. ಹೀಗೆ ನೋಡ್ತಾ ಈ ವೀಕ್ ಕೂಡ ಕಂಪ್ಲೀಟ್ ಆಯಿತು. ಬಿಗ್ ಇವೆಂಟ್ಸ್ ಅಂತ ಏನಿಲ್ಲ, ಬಟ್ ಫ್ಯಾಮಿಲಿ ಜೊತೆ ಇರೋ ಈ ಸ್ಮಾಲ್ ಮೂಮೆಂಟ್ಸ್ ನಮಗೆ ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಆಗುತ್ತೆ. ಐ ಹೋಪ್ ನಿಮಗೆ ಕೂಡ ನಮ್ಮ ವೀಕ್ ಜೊತೆ ಟ್ರಾವೆಲ್ ಮಾಡಿದ ಫೀಲಿಂಗ್ ಬಂದಿದೆ ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಆಲ್, ಟೇಕ್ ಕೇರ್. I go to anything.